ಯವ್ವ ಬೇ ಯವ್ವ. ಏನವ ಮಗಳ? ಅಯ್ಯ ಶೀಲವನು ಬಂದ್ಬಿಟ್ಟೈತಿ. ಬಾರವ ಮಗಳ ಶೀಲವ. ಅಕ್ಕ ನೀನು ಈಗ ಬಂದೇನ? ಚಲೋ ಆತು ಬಿಡ ನೀನು ಬಂದಿದ್ದು. ಏನು ಮದುಮಗಳ ಭಾರಿ ಮಿಂಚಾ ಕುಂತ ಬಿಟ್ಟಿದಿ. ಚಲೋ ಆತು ಬಿಡವ, ನಿಂದು ಒಂದು ಮದ್ವೆ ಫಿಕ್ಸ್ ಆಗಿದ್ದು. ಹೂನವ್ವ, ಇಕ್ಕಿದೊಂದು ಚಿಂತಿತ್ತ ಇಷ್ಟು ದಿನ, ಅದು ಒಂದು ಚಿಂತೆ ಬಗ್ಗೆ ಹರಿತು ನೋಡವ್ವ. ಯವ್ವ ಹುಡುಗ ಮಾತ್ರ ಚಲೋ ಅದನ್ ಬಿಡ್ಬೆ. ಏನು ಬೇಯವ್ವ, ಒಂದು ತಿಂಗಳಿಗೆ 1,00,000 ರೂಪಾಯಿ ಅಂದ್ರೆ ಏನು ಐತನೇ ಏನಿಲ್ಲ. ಹುಡುಗನೂ ಚಲೋ ಅದಾನ, ಹುಡುಗನ ಮನೆ ಕಡೆ ಮನೆಯವರು ಅವರು ಚಲೋ ಅದಾರ ಅಂತ ಏನು ಬೇರಿಕೆನವರು ಅಲ್ಲ. ಅದು ಅಲ್ದ ಹುಡುಗಗೆ 1,00,000 ರೂಪಾಯಿ ಅಂತ ಪಗಾರ ಅಲ್ಲನ. ಇನ್ಮೇಲೆ ನನ್ನ ಮಗಳು ರಾಣಿ ಇದ್ದಂಗೆ ಇರ್ತಾಳೆ. ನನ್ನ ತಂಗಿ ಚಲೋ ಇದ್ರಷ್ಟೇ ಸಾಕವ. ಮತ್ತು ನನಗೆ ಗಂಡನ ಮನೆಗೆ ಹೋದ್ಮೇಲೆ ನನ್ನ ಮರೆತು ಬಿಡಬೇಡವ. ಅವಾಗವ ಕರಿತೀರು ನಿನ್ನ ದಸೆನ ಥರ ಒಂದು ಸ್ವಲ್ಪ ಕಾರ್ನಾಗ ಅಡ್ಡಾಡ್ದಂಗೆ ಆಕೈತಿ, ಮತ್ತು ದೊಡ್ಡ ಮನೆ ಬಂದಂಗೆ ಆಕೈತಿ. ಅಯ್ಯ ಅಕ್ಕ, ನಾನು ಯಾಕೆ ಮರೀಲಿ ಅಕ್ಕ ನಿನ್ನನ್ನು? ಆರು ತಗೋ ಮದುವೆ ಆಗಲಿ, ನಿನ್ನನ್ನು ದೊಡ್ಡಕ್ಕನ್ನು ಇಬ್ಬರನ್ನೂ ಕರೆಸ್ತೇನಂತ ಮನೆಗೆ. ಹೂನವ, ಅಷ್ಟು ಮಾಡಿಬಿಡು ಸಾಕು ನೋಡು. ದೊಡ್ಡಕ್ಕ ಅಂದಂಗೆ ನೆನಪಾತ. ಯಾಕೆ ಬಯ್ಯವ್ವ, ಮೀನಾಕ್ಷಿ ಅಕ್ಕಗೆ ಹೇಳಿಲ್ಲನ? ಬಂದೇ ಇಲ್ಲಲ್ಲ. ಅಯ್ಯ ಇವತ್ತು ಬರ್ತೀನಿ ಅಂದಾಳೆ ನಿಮ್ಮ ಅಕ್ಕ. ಇನ್ನೇ ಮಧ್ಯಾಹ್ನ ಮೇಲೆ ಆಗ್ಬೋದು, ಮತ್ತು ಅಲ್ಲಿಂದ ಬರ್ಬೇಕಲ್ಲ, ಹೊತ್ತಾಕೈತಿ ಬರ್ಬೋದು ಇನ್ನೇನು. ಅದಕ್ಕೆ ಇವರಿಗೆ ಮನೆಯನ್ನ ಸೊಸೆಯರಿಗೆ ಹೇಳ್ಬೇಕು ಅಂತ ಇನ್ನೇನು ಕರೆಯಾಕಂತ ಬರಾಕುಂತಿದ್ದೆ. ನೀವು ಬಂದ್ರಿ ನೋಡು, ನೀವು ಬಂದು ಚಲೋನಾತು ಅಂದಂಗೆ. ನೀನೇನು ಇವತ್ತು ಮನೆಗೆ ಹೋಗ್ಕೋಬೇಡ, ನಿಮ್ಮ ಅಕ್ಕನೂ ಬರ್ತಾಳ, ಇಲ್ಲೇ ಇದ್ಬಿಡು. ಆತು ತಗೋ ಹಂಗಾರ. ಮತ್ತು ಆತು ತಗೋ, ನಾನು ಗಂಡಿಗೆ ಹೇಳ್ಬಿಡ್ತೀನಿ ಇವತ್ತು ಇಲ್ಲಿಗೆ ಬಂದುಬಿಡ್ರಿ ಊಟಕ್ಕೆ. ಹುಡುಗರಿಗೆ ಹೇಳ್ತೀನಿ ಇವತ್ತು ಅಲ್ಲೇ ಅಮ್ಮನ ಮನೆಗೆ ಹೋಗೋದು, ಎಲ್ಲರೂ ಅಲ್ಲೇ ಬಂದುಬಿಡ್ರಿ ಅಂತ ಹೇಳ್ತೀನಿ ತಗೋ. ಮತ್ತು ಅಕ್ಕನೂ ಬರ್ತಾಳಂದ್ರೆ ಮತ್ತು ನಾನಾರ ಮನೆಗೆ ಹೋಗಿ ಏನು ಮಾಡಲಿ? ಮತ್ತು ಹೆಂಗೋ ಹೋಳಿಗೆ ಉಣ್ಣಕ್ಕೆ ಹೋಗೋದೈತಲ್ಲ, ಅದಕ್ಕೆ ಅಕ್ಕಿನೂ ಕರೆಸಿದೆ. ಮತ್ತು ಅಕ್ಕಿನೂ ಇರಲಿ, ಚಲೋ ಆಕೈತಿ. ದೊಡ್ಡಕ್ಕ ಆಕೆ ಅದರಲ್ಲಿ ಎಲ್ಲ ಕಡೆ ಕೇಳ್ತಾಳೆ, ನೋಡ್ತಾಳೆ, ಎಲ್ಲ ಮಾಡ್ತಾಳಲ್ಲ, ಅದಕ್ಕೋಸ್ಕರ ಅಕ್ಕಿಗೂ ಹೇಳಿ ಕಳ್ಸೀನಿ. ಅದಕ್ಕೆ ಇವತ್ತು ಬರ್ತೀನಿ ಅಂದಾಳ. ಚಲೋ ಆತು ಬಿಡ್ಬೆ. ನಾವು 3 ಜನ ಹೆಣ್ಮಕ್ಳು ಸೇರಿ ಎಷ್ಟು ದಿನ ಆದಂಗೆ ಆಗ್ಬಿಟ್ಟಿದ್ಬೇ ಅವ್ವ. ಚಲೋ ಆತು ಬಿಡು ಅಂದಂಗೆ. ಮನ್ಯಾಗ ನಿನ್ನ ಸೊಸೆರಿಗೆ ಹೇಳಿ ಮತ್ತು ಚಲೋ ಚಲೋ ಅಡುಗೆ ಮಾಡಂತಂದು. ಹೆಣ್ಮಕ್ಳು ಬರಾಕುಂತಾರ, ನನ್ನ ಮಕ್ಳು ಬರಾಕುಂತಾರ, ಚಲೋ ಅಡುಗೆ ಮಾಡಿರಿ. ಏನಾರು ಒಂದು ಸ್ವಲ್ಪ ಚಲೋದು ಸಿಹಿ ಮಾಡಿಸ್ಬೇಯವ್ವ. ಭಾಳ ದಿನ ಆಗ್ಬಿಟ್ಟೈತ್ಬೇ. ಇಲ್ಲ ಹೋಳಿಗೆನಾರ ಮಾಡಿಸ್ಬೇಯವ್ವ, ತಿನ್ನಂಗೆ ಆಗ್ಬಿಟ್ಟೈತ್ಬೇ. ಮನ್ಯಾಗ ನನಗೊಬ್ಬಾಕಿಗೆ ಮಾಡ್ಕೊಳಕ್ಕಾಗವಲ್ದು ಬೇ. ಹೆಂಗೋ ಅಕ್ಕನೂ ಬರಾಕುಂತಾಳ, ಅಕ್ಕಗೂ ಹೋಳಿಗೆ ಅಂದ್ರೆ ಭಾಳ ಇಷ್ಟ. ಮನ್ಯಾಗ ಹೇಳಿ ಮಾಡಿಸ್ಬಿಡ್ಬೇ. ಬೇ ಅವ್ವ, ನನಗೂ ತಿನ್ನಂಗೆ ಅನಿಸ್ಬಿಟ್ಟೈತಿ ಬೇ, ಹೇಳಿ ಮಾಡಿಸ್ಬೇ. ಆತು ತಗೋರವ. ಹೆಂಗೋ 3 ಜನ ಹೆಣ್ಮಕ್ಳು ಕೆಳಗುಂತಿರಲ್ಲ, ಆತು ತಗೋ ಹೇಳಿ ಮಾಡಿಸ್ತೀನಂತ. ಮಸ್ತ್ ಇವತ್ತು ಹೋಳಿಗೆ ತುಪ್ಪ ಹಾಲು ತಿಂದು ಬಿಡಂತ್ರಂತ ಎಲ್ಲರೂ. ಅಂದಂಗೆ ವರದಕ್ಷಿಣೆ ಏನು ಕೇಳಾರ ಬೇವ ಅವರು? ಅಯ್ಯ ವರದಕ್ಷಿಣೆ ಏನು ಬ್ಯಾಡ ಅಂತ ಅಂದಾರ. ಮದ್ವೆ ಅಷ್ಟೇ ನೀವು ಮಾಡಿಕೊಟ್ಬಿಡ್ರಿ ಸಾಕಂತಂದಾರ. ಹೌದನು? ಚಲೋ ಆತ ಬಿಡ್ಬೇ ಹಂಗಾರ. ಮತ್ತು ಇಕ್ಕಿ ಮದ್ವೆಗಾರನ ಮತ್ತು ನಂಗೊಂದು ಏನು ಸರ ಮಾಡಿಸ್ಕೊಡ್ಬೇವ ಬಂಗಾರದ್ದು. ಎಷ್ಟು ದಿನ ಅದನ್ನ ಕೇಳಾಕೊಂತು, ನೀನು ಮಾಡ್ಸಕೊಡವಲ್ಲಿ. ದೊಡ್ಡದು ಸರದ್ದು ಈಗ ಎಂಥದ್ದು ಫ್ಯಾಷನ್ ಬಂದೈತಿ, ಮಸ್ತ್ ಬಂದವು. ನಂಗೊಂದು 4 ತೊಲಿದು ಮಾಡಿಸ್ಕೊಡ್ಬೇ. ಯವ್ವ ನಂಗಂತೂ ಬಂಗಾರದ್ದು ಅವು ಸೆಟ್ಟ ಬಂದವು, ನಂಗೆ ಅದನ್ನು ಕೊಡಿಸ್ಬೇಕ್ವೇ ನೀನು. ಈಗಂತೂ ಮಸ್ತ್ ಡಿಸೈನು ಬಂದವು. ನನಗಂತೂ ನೀವು ಬಂಗಾರದ್ದ ಹಾಕೋತೀನವ ನಾ ಮದುವೆಯಾಗ. ನೀವು ಬಂಗಾರದ್ದ ಕೊಡಿಸು. ಆತು ತಗೋರವ, ಕೊಡಿಸ್ತೀನಂತ. ನಿಮಗೆ ಒಲ್ಲೆ ಅಂತೀನಿ ನಾನು, ಆದ್ರೆ ಯಾರ ಮುಂದೆ ಹೇಳಾಕೋಬೇಡ್ರಿ. ಮತ್ತು ನಿಮಗೆ ಕೊಡಿಸ್ತೀನಂದ್ರೆ ಇವರು ನನಗೂ ಕೊಡ್ಸಂತಾರೆ. ಅದಕ್ಕೆ ಇವ್ರು ಯಾರ ಮುಂದೆ ಹೇಳಾಕೋಬೇಡ್ರಿ. ಒಂದಿನ ಯಾವಾಗಾರ ನಾವು 4 ಜನ ಹೋಗಿ ಬಡ ನಿಮ್ಗೆ ಯಾವ್ಯಾವ್ದು ಸೇರ್ತೈತೆ ನೋಡು ಅವ್ನು ತೊಗೊಂಬಂದು ಮುಚ್ಚಿಟ್ಕೊಂಡ್ಬಿಡಂತ್ರಿ ಅಂತ. ಆಮೇಲೆ ನಿಮ್ಮ ಗಂಡಂದ್ರೆ ಕೊಡಿಸಿದ್ರಂತ ಹೇಳ್ಬಿಡಕ್ಕೆ ಬರ್ತೈತಿ ಅಷ್ಟೇ. ಅಕ್ಕನಾರಂತೂ ಹಂಗೆ ಹೇಳ್ತಾರೆ ಬೇ, ನಾನೇನು ಹೇಳೋದು? ನಿಂದಕ್ಕೂ ಒಂದು ಏನಾರು ಹೇಳ್ತೀನಂತ ತಗೋ ನಾನು, ನೀ ಹಂಗೆ ಹೇಳಂತೆ ಅಂತ. ಆದ್ರೆ ಅವ್ರು ಎಲ್ಲರೂ ಇದ್ದಾಗ ಏನು ಕೇಳಾಕೋಬೇಡ್ರಿ, ಸುಮ್ಮನೆ ಗಪ್ಪಿದ್ದು ಬಿಡ್ರಿ. ಏನು ಆತು ತಗೋ ಬೇಯವ್ವ. ನೋಡು ಎಷ್ಟೊತ್ತಾತ ನಾ ಬಂದು, ಇನ್ನು ಯಾರು ಹೊರಗಡೆ ಬಂದಿಲ್ಲ. ಒಂದು ಕಪ್ ಚಹಾ ಕೊಡೋರಿಲ್ಲ, ಒಂದು ಗ್ಲಾಸ್ ನೀರು ಕೊಡೋರಿಲ್ಲವ ನಿನ್ನ ಮನ್ಯಾಗ. ಏನು ಸೊಸೆರ ಏನು? ಅದು ಇಲ್ದ 4 ಜನ ಅದಾರವ ಮನ್ಯಾಗ ಸೊಸೆರ. ಹಿಂಗೆ ಅವರು ನಾವು ಸುಮ್ಮನೆ ಇದ್ದುಬಿಟ್ರೆ ಹಿಂಗೆ ಏನಮ್ಮ ಕೆಲಸ ಮಾಡ್ತಾವ ಏನು? ಇರ್ರಿ ಕುತ್ಕೋರಿ, ಹೇಳಿ ತರಿಸ್ತೀನಂತ ಚಾ. ಅದು ಅಲ್ದ ಬ್ಯಾಳಿಗೊಂದು ಹಾಕಂತ ಅಂತೀನಿ. ಮಧ್ಯಾಹ್ನನಷ್ಟಿಗೆ ಲಘುನ ಹೋಳಿಗೆ ಮಾಡಿಬಿಡ್ರಿ, ನನ್ನ ದೊಡ್ಡ ಮಗಳು ಬರಾಕುಂತಾಳ ಅಂತ ಹೇಳ್ತೀನಿ. ಯವ್ವ ನಂಗೆ ಚಹಾ ಬ್ಯಾಡ್ಬೇಕು, ಕಾಫಿ ಹೇಳೋ ಕಾಫಿ. ಆತು ತಗೋರವ ಹೇಳ್ತೀನಿ. ಲಕ್ಷ್ಮವ್ವ, ಪಂಚವ್ವ, ಯಾರದ್ರಿ? ಲಘುನ ಬರೀಲಿ. ಹೇಳ್ರಿ ಅತ್ತರ, ಏನೋ ಕರೆದ್ರಲ್ಲ. ಚಿಗವರ ಯಾವಾಗ ಬಂದಿರಿ? ಆರಾಮದಿರಿ? ಅಯ್ಯೋ ನಾ ಬಂದೆ ಏಟೊತ್ತಾತವ. ನೀವು ಯಾರು ಹೊರಗೆ ಬಂದಿಲ್ಲ, ಒಳಗೆ ಏನು ಮಾಡಾಕುಂತೀರಿ? ಏನು ಮಾಡಿದ್ರಿ ಚಿಗವರ? ನಮ್ಗೆ ಮನ್ಯಾಗ ಕೆಲಸ ಪುರ್ಸತ್ತಿರಲ್ಲ ನೋಡ್ರಿ. ನೀವಂತೂ ಖಾಲಿ ಇರ್ತೀರಿ, ಬಂದಿದ್ರಿ. ನಮ್ಗೆ ಒಳಗೆ ಕೆಲಸ ಸಿಕ್ಕಾಪಟ್ಟೆ ಬಿದ್ದಾವ ನೋಡ್ರಿ. ಅದಕ್ಕೆ ಆ ಕೆಲಸದಾಗ ನೀವು ಬಂದಿದ್ದ ಗೊತ್ತಾಗಿಲ್ಲ ನೋಡ್ರಿ ನಮ್ಗೆ. ಏನು ಕೆಲಸ ಮಾಡ್ತೀರಿ ಏನವ? ಮುಂಜಾನೆಯಿಂದ ರಾತ್ರಿವರೆಗೆ ಬರೀ ಕೆಲಸ ಐತಿ ಅಂತೀರಿ. ಏನು ಮಾಡ್ತೀರಾ ಏನು? ಏನು ಮಾಡೋದವ? ಮುಂಜಾನೆಯಿಂದ ರಾತ್ರಿ ತನಕ ಕೆಲಸ ಮಾಡಿದ್ರು ಮುಗಿಲಾರ್ದ ಕೆಲಸ ನಮ್ಮ ಮನ್ಯಾಗ. ಯಾರ ಮನ್ಯಾಗ ಇಲ್ಲಾಗಿದ್ದ ಕೆಲಸ ನಮ್ಮ ಮನ್ಯಾಗ ಇರ್ತೈತೆ ನೋಡು. ಸಾಕು ನೀವು ಮಾತಾಡಿದ್ದು ಅದೆಲ್ಲ ಬಿಡು ಲಕ್ಷ್ಮವ್ವ. ಅಂದಂಗೆ ಇವತ್ತು ಬ್ಯಾಳಿಗೆ ಹಾಕ್ಬಿಡು. ನನ್ನ ದೊಡ್ಡ ಮಗಳು ಬರಾಕುಂತಾಳ, ಆಕೆಗೆ ಹೋಳಿಗೆ ಅಂದ್ರೆ ಭಾಳ ಇಷ್ಟ. ಹೋಳಿಗೆ ಹಾಲು ತುಪ್ಪ ಇದ್ದು ಬಿಟ್ರೆ 2 ಜೀವ ಇದ್ದಂಗೆ ಆಕೆಗೆ. ಅದಕ್ಕೆ ಬ್ಯಾಳಿಗೆ ಹಾಕ್ಬಿಡು, ಹೋಳಿಗೆ ಮಾಡಿಬಿಟ್ರಿ ಮಧ್ಯಾಹ್ನಕ್ಕೆ.
ಅತ್ತಾರ ನೀವು ಮುಂಜಾನೆ ಹೇಳ್ಬೇಕಿಲ್ಲ. ನಾವು ಆಗಲೇ ರೊಟ್ಟಿ ಪಲ್ಯ ಎಲ್ಲ ಮಾಡಕ್ಕೆ ಕುಂತ್ಬಿಟ್ಟಿದ್ವಿ. ಪಲ್ಯ ಎಲ್ಲ ಆಗೈತಿ, ರೊಟ್ಟಿಗೂ ಹಿಟ್ಟು ನಾದಿಟ್ರಾತಂತಂದು ರೊಟ್ಟಿ ಮಾಡಿದ್ರಾತಂತ ಅಂದ್ಕೊಂಡಿದ್ವಿ ನಾವು. ಹೋಳ್ಗೆ ಮಾಡೋಕ್ಕಾಗಲ್ಲ ಬಿಡ್ರಿ ಅತ್ತಾರ. ಅದು ಅಲ್ದ ಮಧ್ಯಾಹ್ನ ಭಾಳ ಬಿಸಿಲು ಇರ್ತೈತ್ರಿ. ಒಲೆ ಮುಂದೆ ಕುತ್ಕೊಂಡು ಹೋಳ್ಗೆ ಮಾಡೋಕ್ಕಾಗಂಗಿಲ್ಲ ರೀ ಅತ್ತಾರ. ಅದ್ಯಾಕೆ ಮಾಡೋಕ್ಕಾಗಂಗಿಲ್ಲ? ಮಾಡು. ಯಾಕೆ ಮಧ್ಯಾಹ್ನ ಬಿಸಿಲು ಐತಂತಂದು ತಿನ್ನೋದು ಬಿಡ್ತೇನೆ? ತಿಂತಿಲ್ಲ? ಇದೆಲ್ಲ ನವರಂಗಿ ಆಟಗಳನ್ನು ಬಿಟ್ಟು ಬಿಡ್ರಿ. ಇವತ್ತು ನನ್ನ ಮಗಳು ಬರಾಕುಂತಾಳ, ಹೋಳ್ಗೆ ಮಾಡ್ಬೇಕಂದ್ರೆ ಮಾಡ್ಬೇಕು ಇವತ್ತು ಅಷ್ಟೇ. ಅಲ್ರಿ ಅತ್ತಾರ, ಈಗ ಒಮ್ಮೆ ನಮ್ಮಕ್ಕ ಹೋಳ್ಗೆ ಮಾಡಂದ್ರೆ ಹೆಂಗೆ ರೀ? ನೀವು ಮುಂಜಾನಾರ ಹೇಳಿದಿದ್ರೆ ಲಘುನ ಹಾಕಿ ಮಾಡಿಬಿಡ್ತಿದ್ವಿ. ಈಗ ಮಧ್ಯಾಹ್ನಕ್ಕೂ ಆಗಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿವ್ರಿ ನಾವು. ಮತ್ತು ಮಧ್ಯಾಹ್ನ ಒಂದು ಬಿಸಿಲು ಇರ್ತೈತಲ್ರಿ, ಮಾಡೋಕ್ಕಾಗಂಗಿಲ್ಲಲ್ಲ. ಅದಕ್ಕೋಸ್ಕರ ಬೆಳಗ್ಗೆನ ಒಂದು ಸ್ವಲ್ಪ ಲಘುನ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀವಿ ರೀ. ಬೇಕಾದ್ರೆ ನಾಳೆ ಮಾಡ್ತೀವಂತ ತಗೋರಿ. ಹೆಂಗೆ ಚಿಗೋನವ್ರು ಇರ್ತಾರಲ್ಲ, ನಾಳೆ ಮಾಡ್ತೀವಂತ ತಗೋರಿ. ಯಾಕೆ ಈ ಮನ್ಯಾಗ ಹಿರಿಯ ಮನುಷ್ಯಕ್ಕೆ ನಾನಾ ಏನು ನೀವ ರೀ ಅತ್ತಾರ. ಮತ್ತು ನಾನು ಹೇಳ್ದಂಗೆ ಕೇಳ್ಬೇಕಂದ್ರೆ ಕೇಳ್ಬೇಕೀಗ. ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡ್ಬೇಕು ಇವತ್ತು ಅಷ್ಟೇ. ಇಲ್ಲ ಅಂದರೆ ನೀವು ಮಾಡಿದ್ದಕ್ಕೆ ಎಲ್ಲ ತೊಗೊಂಡೋಗಿ ಹೊರಗೆ ಎಸೆದು ಬಿಡ್ತೀನಿ ನೋಡ್ರಿ. ಮತ್ತು ಈಗ ಹೋಗಿ ಹಾಕೋಗ್ರಿ. ಒಬ್ರಲ್ದ 4 ಜನ ಅದೀರಿ, ಹೋಗಿ ಬ್ಯಾಳಿಗೆ ಹಾಕಿ ಲಘುನ ಹೋಳಿಗೆ ಮಾಡೋಗ್ರಿ. ಆತು ತಗೋರಿ ಅತ್ತಾರ. ಅಲ್ಲಿ ಬೇಕಾ ನೀನು ಹಂಗೆ ಅಂತೆಲ್ಲ ಆಗಲೇ ಮಧ್ಯಾಹ್ನದ ಅಡುಗೆ ಮಾಡಿಬಿಟ್ಟಿವಲ್ಲ ನಾವು. ಅದನ್ನು ಬೇಕಾದ್ರೆ ನೀವು ತಿನ್ಕೋರಿ. ನಾನು 3 ಮಕ್ಳಿಗೆ ಆಗಷ್ಟರ ಹೋಳಿಗೆ ಹಾಕಿ ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡಿರಿ. ಇವತ್ತು ಏಟೊತ್ತಿದ್ರು ಮಧ್ಯಾಹ್ನಕ್ಕೆ ಹೋಳಿಗೆ ಊಟ ಬೇಕಂದ್ರೆ ಬೇಕು. ಅತ್ತಾರ ನಿಮ್ಗಷ್ಟೇ ಯಾಕೆ, ಎಲ್ರಿಗೂ ಮಾಡಿಬಿಡ್ತೀವಿ ತಗೋರಿ. ಹುಡುಗರು ಹೆಂಗೆ ಹೋಳ್ಗೆಗೆ ಅಂದ್ರೆ ಜೀವನ ಅದಾರ, ನಾವು ಅಷ್ಟ್ರಿಗೂ ಮಾಡೇ ಬಿಡ್ತೀವಿ ತಗೋರಿ. ಏನಾರ ಮಾಡ್ಕೊರಿ, ನಿಮಗೆ ಮಾಡ್ಕೊಂಡ್ರೆ ಮಾಡ್ಕೊರಿ, ಬಿಡ್ರಿ. ಆದರೆ ನನ್ನ ಹೆಣ್ಮಕ್ಳಿಗೆ ಮಾತ್ರ ಇವತ್ತು ಹೋಳಿಗೆ ಊಟ ಬೇಕಂದ್ರೆ ಬೇಕಷ್ಟೆ. ಅಂದಂಗೆ ಆಕಿಗೆ ಕಾಫಿ ಬೇಕಂತೇನ, ಕಾಫಿ ಮಾಡ್ಕೊಂಬಂದು ಕೊಡ್ರಿ. ಅಲ್ಲಿ ಕೊನೆಗೆ ಮಾತಾಡ್ಕೊಂತ ಕುಂತಿರ್ತಾರೆ ಅವರಿಬ್ರು. ಹೋಗ್ರಿ, ಗಂಡನ ಮನ್ಯಾಗ ಕೆಲಸ ಮಾಡಿ ರಗಡಾಗಿರ್ತೈತೆ ಅವ್ರಿಗೆ. ನೀವು ಹೆಂಗೆ ನಿಮ್ಮ ತವ್ರ ಮನೆಗೆ ಹೋಗಿ ಇದ್ದು ಬಂದ್ರಲ್ಲ 8 ದಿನ, ಹಂಗೆ ಅವರು ಇರ್ತಾರ. ಹೋಗಿ ಆಕಿಗೆ ಕಾಫಿ ಅಂತ ಈಕೆಗೆ ಹಾಲು ಕಾಯಿಸ್ಕೊಂಬಂದು ಕೊಡ್ರಿ. ಅತ್ತಾರ ಪಂಚವ, ನೀವು ಒಳಗಡೆ ಹೋಗು. ಅಲ್ಲಕ್ಕ, ಅವ್ರು 11 ನೋಡು, ಅವ್ರು ಇದ್ದಲ್ಲಿಗೆ ಹೋಗ್ಕೊಡ್ಬೇಕಂತ. ನೀನು ಒಳಗಡೆ ಹೋಗು, ನಾ ಮಾತಾಡ್ತೀನಿ, ನೀವು ಒಳಗೆ ಹೋಗು. ಅರೆ ಹಿಂಗಾತು, 4 ದಿನಕ್ಕೊಮ್ಮೆ ಬಂದು ಒಕ್ಕರ್ಸ್ಕೊತಾರ. ಎಲ್ಲಾರ್ದು ಮಾಡಿಡ್ಬೇಕು ನಾವಿಲ್ಲಿ ಕೆಲಸನ. ಅತ್ತಾರ ನಾವು ಬ್ಯಾಳೆಗೆ ಹಾಕ್ಬೇಕು. ಬ್ಯಾಳೆಗೆ ಹಾಕಿ ಅದೆಲ್ಲ ರೆಡಿ ಮಾಡ್ಕೋತೀವಿ. ಕಾಫಿ ಮಾಡಿಟ್ಟಿರ್ತೈತಿ, ಹಾಲನ್ನು ಕಾಯಿಸಿರ್ತೈತಿ. ಪವಿತ್ರ ಬಾರವ, ನೀನಲ್ಲೇ ಅಡುಗೆ ರೂಮ್ನಾಗ ಎಲ್ಲ ರೆಡಿ ಇಟ್ಟಿರ್ತೈತಿ. ತೊಗೊಂಡು ಅದು ಚಿಗವನವರಿಗೆ ಕಾಫಿ ಕೊಡು, ನೀನು ಹಾಲು ತಗೋ. ಯವ್ವ ನೋಡ್ಬಿ ಯವ್ವ, ಇತ್ತೀಚೆಗಂತೂ ನೀನು ಸೊಸೆಯರು ಭಾರಿ ಕಲ್ತಾರವ. ಕಲೀಲಿ ಮಾಡ್ತೀನಿ. ಇವ್ರಿಗೆ ಏನು ಮಾಡ್ಬೇಕು, ಎಲ್ಲ ಬಗ್ಗಿಸ್ಬೇಕಂತ ನನಗೆ ಗೊತ್ತೈತಿ. ಮಾಡ್ತೀನಿ ನಾನು. ಭಾಳ ಸೊಕ್ಕ ಬಂದು ಬಿಟ್ಟೈತಿ ಬೇಯವ್ವ ನಿನ್ನ ಸೊಸೆಯರಿಗೆ. ಭಾಳ ಅಂದ್ರೆ ಭಾಳ ಸೊಕ್ಕ ಬಂದುಬಿಟ್ಟೈತಿ. ಒಂದು ಸ್ವಲ್ಪ ಹಿಡಿತದಾಗ ಇಟ್ಕೊ ನಿನ್ನ ಸೊಸೆಯರನ್ನ. ಈಕಿದೊಂದು ಮದುವೆ ಆಗಲಿ ಅಂತ ಕಾಯಕ್ಕೆ ಕುಂತಿದ್ದ ನಾನು. ಇನ್ನೇನು ಈಕಿದು ಮದುವೆ ಫಿಕ್ಸ್ ಆಯ್ತಲ್ಲ, ಮಾಡ್ತೀನಿ ನೋಡಿಗೆ. ಹೆಂಗೆ ಮಾಡ್ತೀನಂದ್ರೆ ಅವ್ರಿಗೆ ಮಾಡ್ತೀನಿ. ನೀವು ನಡ್ರಿ ಅಲ್ಲಿ ಕೊನೆ ಕೂತ್ಕೊಂಡಿರಿ. ನಾನು ಹೋಗಿ ಈಕಿಗೆ ಕಾಪಿನ ನಿನಗೆ ಹಾಲನ್ನು ತೊಗೊಂಬರ್ತೀನಿ. ಹೋಗ್ರವ, ನೀವು ಅಲ್ಲೇ ಕೊನೆ ಕೂತ್ಕೊಂಡಿಡ್ರಿ. ಇಲ್ಲಾಂದ್ರೆ ಅಲ್ಲಿ ಹೋದ್ಮೇಲೆ ಮತ್ತೆ ಇನ್ನೊಂದು ಏನಾರ ನಾಟಕ ತೆಗಿತಾರೆ ಅವ್ರು. ಅದಕ್ಕೆ ನಾನು ಹೋಗಿ ತೊಗೊಂಬರ್ತೀನಿ ಅಂತ ನೀವು ನಡ್ರಿ. ಯಾಕ ಬಾ, ನಾನು ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದೈತಿ. ಅಲ್ಲೇ ಕೊನೆಗೆ ಹೋಗೋಣ ಬಾ. ರೀ, ನೀವು ಯಾಕ್ರಿ ಎಲ್ಲಿ ನಿಂತೀರಿ ಹೊರಗಡೆ ಬಾಗ್ಲ ನೋಡ್ಕೊಂತ? ಏನಿಲ್ಲ, ಅಲ್ಲಿ ತೋಟಕ್ಕೆ ನೀರು ಹೊಡ್ಯಾಕ ಕುಂತಿದ್ರ, ನೀರು ಬಿಡಾಕ ಕುಂತಿದ್ರಲ್ಲ ಆಳು, ಅದಕ್ಕೆ ನೋಡ್ಕೊಂತ ಹಂಗೆ ನಿಂತಿದ್ದೆ ಇಲ್ಲೇ. ಹೌದೇನ್ರಿ? ಅಂದಂಗೆ ನಿಮ್ಮ ಫ್ರೆಂಡ್ಸ್ ಯಾರೋ ಬರ್ತೀನಂತ ಅಂದಿದ್ರಲ್ಲ, ಬರ್ತಾರನ್ರಿ? ನೀವು ಬರ್ತಾರಂದ್ರೆ ಮತ್ತೆ ನಾವು ಅಡುಗೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಬರ್ತೀನಿ ಅಂದ್ರೆ ಇವತ್ತು ಇಬ್ಬರು ಇಲ್ಲ 3 ಜನ ಬರ್ಬೋದು ನೋಡಷ್ಟ. ಹೌದನ್ರಿ? ಸರಿ ಆತು ತಗೋರಿ. ಹಂಗಾರೆ ನಾವೆಲ್ಲ ಅಡುಗೆ ರೆಡಿ ಮಾಡ್ಕೋತೀವಂತ. ಅಂದಂಗೆ ಏನು ಮಾಡ್ಬೇಕ್ರಿ ಅಡುಗೆ? ಮಸ್ತ್ ರೊಟ್ಟಿ ಪಲ್ಯ, ಬದ್ನಿಕಾಯಿ ಪಲ್ಯ, ಎಣಗಾಯಿ ಪಲ್ಯ ಮಾಡಿರಿ, ರೊಟ್ಟಿ ಮಾಡಿರಿ, ಯಾವ್ದಾರ ಒಂದು ಚಟ್ನಿ ಮಾಡಿರಿ, ಅನ್ನ ಸಾರು, ಯಾವ್ದಾರ ಒಂದು ಸ್ವೀಟ್ ಮಾಡಿಬಿಡ್ರಿ ಸಾಕು. ರೊಟ್ಟಿ ಅನ್ರಿ? ರೊಟ್ಟಿ ಅಷ್ಟು ಜನಕ್ಕೆ ಆಗಂಗಿಲ್ಲ ರೀಪ್ಪ. ಏನೋ 2-3 ಅಂದ್ರೆ ಅದು ನಂಗೆ ರೊಟ್ಟಿನೂ ಸರಿ ಮಾಡೋಕೆ ಬರಂಗಿಲ್ಲ ರೀಪ್ಪ. ರೊಟ್ಟಿ ಬಿಟ್ಟು ಚಪಾತಿ ಬೇಕಾರೆ ಮಾಡ್ಲಾ? ರೊಟ್ಟಿ ಮಾಡಲಿಪ್ಪ, ಭಾಳ ದಿನ ಆಗ್ಬಿಟ್ಟೈತಿ ರೊಟ್ಟಿ ತಿಂದು. ಮತ್ತು ಹೆಂಗೆ ಮಾಡೋದಪ್ಪ? ನಮ್ಮ ಮನ್ಯಾಗ ರೊಟ್ಟಿ ಚಲೋ ಮಾಡ್ತಾರಂತ ಹೇಳ್ಬಿಟ್ಟು ನಾನು ನೋಡಿದ್ರೆ ನನ್ನ ದೋಸ್ತರಿಗೆ, ನೀನು ನೋಡಿದ್ರೆ ಹಿಂಗೆ ಅನ್ನ ಕುಂತಿದ್ದಿಲ್ಲ. ಬೇಕಾರೆ ಅಡುಗೆ ಎಲ್ಲ ಮಾಡ್ತೀವಿ, ರೊಟ್ಟಿ ಒಂದೇ ಬೇಕಾದ್ರೆ ಹೊರಗಡೆ ತರ್ಸಂದೆ. ಅಪ್ಪ ಹೊರಗಡೆದಂದ್ರೆ ಬ್ಯಾಡ್ಲಿ, ಮನ್ಯಾಗ ಏನಾರು ಮಾಡಿರಿ ರೊಟ್ಟಿನ. ಒಂದು ಖುಷಿಗೂ ಮಾಡಕ್ಕೆ ಬರೋಂಗಿಲ್ಲ ರೊಟ್ಟಿನ. ನನ್ನ ತಂಗಿ ನೈನಾ ಕೇಳೋಕೆ ಬರ್ತೈತಾನೆ ರೊಟ್ಟಿ. ನಿಮ್ಮ ತಂಗಿ ರೊಟ್ಟಿನ ಅಲ್ರಿ, ಬಂದಾಗಿಂದ ಒಂದು ಕಪ್ ಚಹಾ ಮಾಡಿಕೊಟ್ಟಿಲ್ಲ ನಮಗೆ. ಎಲ್ಲ ಮಾಡಿಕೊಡೋದು ಬೇಡ, ಮಾಡಿಟ್ಟಿದ್ದನ್ನು ತೊಗೊಂಡು ಹೋಗೋಕ್ಕೂ ಇಲ್ಲ, ಇದ್ದಲ್ಲಿಗೆ ಹೋಗಿ ಕೊಡ್ಬೇಕಪ್ಪ ನಾವು. ಇನ್ನು ಅವ್ರೇನು ಇತ್ಕೊಂಡು ಮಾಡ್ತಾರೆ ರೊಟ್ಟಿನ? ತೋರಿ ನಾವು ಏನಾರು ನೋಡ್ತೀವಿ. ಖುಷಿಗೂ ಮಾಡೋಕೆ ಬರಲ್ಲ ರೊಟ್ಟಿನ, ನನಗೂ ಮಾಡೋಕೆ ಬರೋಂಗಿಲ್ಲ ರೊಟ್ಟಿನ. ನೀವು ನೋಡಿದ್ರೆ ರೊಟ್ಟಿ ಅಂತ ಅಂತೀರಪ್ಪ. ಏನೋ ಒಂದು ಮಾಡ್ತೀವಿ ತೋರಿ ಒಟ್ಟಿನಲ್ಲಿ. ಆತು ಹಂಗಾರೆ. ಮತ್ತು ರೊಟ್ಟಿ ಮಾಡೋಕೆ ಬರಲ್ಲ ಅಂದ್ರೆ ಬೇಡ, ಚಪಾತಿನ ಮಾಡಿಬಿಟ್ರಿ, ಮತ್ತೇನು ಮಾಡೋದು? ಮತ್ತು ಆತು ನಾ ಅವ್ರಿಗೆ ಏನಾರು ಹೇಳ್ಕೊತೀನಂತ, ಇಲ್ಲೇ ಮನ್ಯಾಗ ಮಾಡಿಬಿಟ್ರಿ ಚಪಾತಿನ. ಹೊರಗಿಂದ ಏನೂ ತರ್ಸಕ್ಕೆ ಹೋಗ್ಬೇಡ್ರಿ, ಮನೆಯಿಂದ ಮಾಡಿಬಿಡ್ರಿ. ಆತು ತೋರಿ. ಹಂಗಾರೆ ನಾವು ಅಡುಗೆಗೆಲ್ಲ ರೆಡಿ ಮಾಡ್ಕೊತೀವಿ, ನೀವು ನಾಷ್ಟಕ್ಕೆ ಬರ್ತೀರನೇ? ನಿನ್ನ ಲೇಟಾ? ಆತು ರೀ, ನಾನು ಬಂದು ಏನು ಮಾಡಿರಿ ಅಂದಂಗೆ ನಾಷ್ಟಕ್ಕೆ? ನಿಮ್ಗೆ ತೋಸಿದ ಚುಮ್ಮರಿ ಇಷ್ಟ ಅಲ್ಲ, ಅದಕ್ಕೆ ತೋಸಿದ ಚುಮ್ಮರಿನ ಮಾಡೈತಿ. ಬರ್ರಿ ನಾಷ್ಟ ಮಾಡಂತ್ರಂತ.
ಚುಮರಿನ ನಡ್ರಿ ಹಂಗಾರ ಭಾಳ ದಿನ ಬಿಟ್ಟಿತ್ತು ತಿಂದು ನಡಿ ಹಾಕ್ಕೊಂಡು ನಡಿ ಮೊದಲು ನಾನು ನಾಷ್ಟ ಮಾಡ್ತೀನಿ. ತುಳಸಿ ಚುಮರಿ ಅಂದ್ರೆ ನಿಮ್ಗೆ ಅಷ್ಟಿಷ್ಟ ಅಂತ ಗೊತ್ತೈತಿ. ಬರ್ರಿ ಅದಕ್ಕೆ ಮಾಡೈತಿ, ಹಾಕಿಡ್ತೀನಿ ಲಘುನ ಬರ್ರಿ. ನಡಿ ಮತ್ತೆ ನಿಂತಿಯಲ್ಲ ಮೊದಲು ಹಾಕ್ಕೊಡು ನಡಿ, ಹಸು ಆಗೈತೆ ನನಗೆ.